ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ವಾಪಸ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಇವತ್ತು ನಾನು ಈ ಟ್ರೆಡಿಷ್ನಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಇದು ನಿಮಗೆ ಫ್ರೆಶ್ ಆಗಿ ಗ್ಲೋಯಿಂಗ್ ಆಗಿರೋ ಮೇಕಪ್ ಲುಕ್. ನೀವು ಇದನ್ನು ವೆಡ್ಡಿಂಗಿಗೆ ಅಥವಾ ಹಬ್ಬ ಹರಿದಿನಕ್ಕೆ ಯಾವಾಗಾದರೂ ಮಾಡ್ಕೋಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಮೇಕಪ್ ಲುಕ್. ಸೊ ಫಸ್ಟ್ ನಾನು ಈ ಕಲಬಾರ್ ಪ್ರೈಮರ್ನ ತಗೊಂಡು ನನ್ನ ಫುಲ್ ಫೇಸ್ಗೆ ಹಚ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಸಾಜ್ ಮಾಡಾದಮೇಲೆ ನಾನು ಈ ವೆಟ್ ಆ್ಯಂಡ್ ವೈಲ್ಡ್ ಫೌಂಡೇಶನ್ ಹಚ್ಕೋತಾ ಇದ್ದೀನಿ. ಸೊ ಫಸ್ಟ್ ನಾನು ನೀಟಾಗಿ ಇದನ್ನು ಡಾಟ್ ಮಾಡಿಬಿಟ್ಟು ಆಮೇಲೆ ಬ್ಯೂಟಿ ಬ್ಲೆಂಡರಿಂದ ನನ್ನ ಸ್ಕಿನ್ಗೆ ಬ್ಲೆಂಡ್ ಮಾಡ್ತಾಯಿದ್ದೀನಿ ಈ ಥರ. ಅದಾದಮೇಲೆ ಈ ಲಾರಿಯಲ್ ಕನ್ಸೀಲರ್ ತೊಗೊಂಡು ನಾನು ಐಲಿಡ್ಸ್ನ ಫಸ್ಟು ಪ್ರೈಮ್ ಮಾಡ್ತಾಯಿದ್ದೀನಿ. ಇದು ನನಗೆ ಒಂದು ಒಳ್ಳೆ ಬೇಸ್ ಕೊಡುತ್ತೆ ನನ್ನ ಐ ಶ್ಯಾಡೋಸ್ಗೆ, ಅದಕ್ಕೋಸ್ಕರ. ನೆಕ್ಸ್ಟ್ ನಾನು ಈ ಲೂಸ್ ಪೌಡರ್ ತೊಗೊಂಡು ನೀಟಾಗಿ ನಂದು ಕನ್ಸೀಲರ್ನ ಸೆಟ್ ಮಾಡಾದಮೇಲೆ ಈ ಆರೆಂಜ್ ಐ ಶ್ಯಾಡೋ ತೊಗೊಂಡು ನಾನು ಕ್ರೀಸ್ಗೆ ಹಚ್ತಾ ಇದ್ದೀನಿ ಫಸ್ಟು. ಸೊ ಇದನ್ನು ನಾವು ಫಸ್ಟು ಪ್ಲೇಸ್ ಮಾಡಬೇಕು ಔಟರ್ ಕಾರ್ನರಲ್ಲಿ, ಆಮೇಲೆ ನಾನು ಇದನ್ನು ಡ್ರ್ಯಾಗ್ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಈ ರೋಸ್ ಗೋಲ್ಡ್ ಐ ಶ್ಯಾಡೋ ತೊಗೊಂಡು ಅದನ್ನು ನನ್ನದು ಇನ್ನರ್ ಐಲಿಡ್ಸ್ಗೆ ಈ ಥರ ಹಚ್ಕೋತಾ ಇದ್ದೀನಿ. ಆಮೇಲೆ ನಂದು ಕ್ರೀಸ್ ಕಲರ್ ಜೊತೆಗೆ ನೀಟಾಗಿ ಎರಡೂ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದ್ರ ಮೇಲೆ ನಾನು ಈ ಪಿಂಕ್ ಕಲರ್ ಐ ಶ್ಯಾಡೋ ಹಚ್ಕೋತಾ ಇದ್ದೀನಿ, ಸೊ ದ್ಯಾಟ್ ಇನ್ನೂ ಇಂಟೆನ್ಸಿಫೈಡ್ ಆಗಿ ಕಾಣುತ್ತೆ ಐ ಶ್ಯಾಡೋ ಅಂತ. ಸೊ ಅದನ್ನು ಹಚ್ಕೊಂಡು ಆಮೇಲೆ ನಾನು ಕ್ರೀಸ್ ಕಲರ್ ಜೊತೆಗೆ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈ ಬ್ಲೂ ಕಲರ್ ಐಲೈನರ್ನ ಯೂಸ್ ಮಾಡಿಕೊಂಡು ನಾನು ಕ್ಲಾಸಿಕ್ ವಿಂಗ್ ಲೈನರ್ನ ಡ್ರಾ ಮಾಡ್ತಾಯಿದ್ದೀನಿ. ಸೊ ನಿಮಗೆ ವಿಂಗ್ ಲೈನರ್ ಹಚ್ಕೊಳ್ಳೋಕೆ ಗೊತ್ತಿಲ್ಲ ಅಂದರೆ ನಾನು ಒಂದು ವಿಡಿಯೋ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದನ್ನು ಚೆಕ್ ಮಾಡಿ. ಯಾಕೆಂದರೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ವಿಂಗ್ ಲೈನರ್ನ ಡ್ರಾ ಮಾಡೋದು, ಮತ್ತು ಡಿಫ್ರೆಂಟ್ ವೇಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತೋರಿಸಿದ್ದೀನಿ. ಸೊ ನಿಮ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಈ ಗೋಲ್ಡನ್ ಕಲರ್ ಐಲೈನರ್ ತೊಗೊಂಡು ನಾನು ಏನು ಬ್ಲೂ ಕಲರ್ ಐಲೈನರ್ ಹಚ್ಕೊಂಡಿದ್ದೀನಿ ಅದಕ್ಕೆ ನಾನು ಬಾರ್ಡರ್ ಕೊಡ್ತಾಯಿದ್ದೀನಿ ಈ ಥರ. ಸೊ ಬರೀ ಬಾರ್ಡರ್ ಆಗಿ ಈ ಗೋಲ್ಡನ್ ಕಲರ್ ಐಲೈನರ್ನ ಹಚ್ಕೊಂಡೆ. ಅದಾದಮೇಲೆ ನಾನು ನನ್ನ ಐಲ್ಯಾಶ್ನ ಕರ್ಲ್ ಮಾಡಿಬಿಟ್ಟು ಈ ಮಸ್ಕಾರ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಅಪ್ಪರ್ ಮತ್ತು ಲೋವರ್ ಲ್ಯಾಶಸ್ಗೆ. ನೆಕ್ಸ್ಟ್ ಈ ನ್ಯೂಡ್ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ ನನ್ನ ವಾಟರ್ ಲೈನ್ಗೆ. ಸೊ ಇದನ್ನು ನಾನು ಬರೀ ನನ್ನ ವಾಟರ್ ಲೈನ್ಗೆ ಹಚ್ಕೋತಾ ಇದ್ದೀನಿ. ಸೊ ನೀವು ಬ್ಲ್ಯಾಕ್ ಕಾಜಲ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಈ ಕಾಜಲ್ ಚೂಸ್ ಮಾಡಿದೆ ಬಿಕಾಸ್ ಇದು ನನ್ನ ಐಸ್ನ ಓಪನ್ ಅಪ್ ಮಾಡುತ್ತೆ ಮತ್ತು ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ ಅಂತ. ಅದಾದಮೇಲೆ ವೆಟ್ ಟಿಶ್ಯೂಯಿಂದ ಫಾಲೋಡ್ಸ್ ಏನೇನಿದೆ ಐ ಶ್ಯಾಡೋದು ಅದನ್ನು ಕ್ಲೀನ್ ಮಾಡಾದಮೇಲೆ ನಾನು ಈ ಕನ್ಸೀಲರ್ನ ಹಚ್ಕೊಂಡು ಸೇಮ್ ಬ್ಯೂಟಿ ಬ್ಲೆಂಡರಿಂದ ಫಸ್ಟು ಬ್ಲೆಂಡ್ ಮಾಡಿ ಆಮೇಲೆ ಅದೇ ಲೂಸ್ ಪೌಡರ್ ನಾವೇನು ಮುಂಚೆ ಯೂಸ್ ಮಾಡಿದ್ವಿ ಅದನ್ನೇ ಹಚ್ಕೊಂಡು ನಾನು ಬೇಸ್ನ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಈ ಥರ ಬ್ರಷಲ್ಲಿ ಲೂಸ್ ಪೌಡರ್ನ ಹಚ್ಕೊಂಡು ಆಮೇಲೆ ಬ್ಯೂಟಿ ಬ್ಲೆಂಡರಿಂದ ನೀಟಾಗಿ ನಾನು ಬೇಸ್ನ ಸೆಟ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಐ ಮೇಕಪ್ನ ಫಿನಿಷ್ ಮಾಡೋಕ್ಕೆ ನಾನು ಮಸ್ಕಾರ ಹಚ್ಕೋತಾ ಇದ್ದೀನಿ ನನ್ನ ಲೋವರ್ ಲ್ಯಾಶಸ್ಗೆ. ನೆಕ್ಸ್ಟ್ ಈ ಬ್ಲಷ್ ಪ್ಯಾಲೆಟಿಂದ ಕಾಂಟೋರ್ ಶೇಡ್ ತೊಗೊಂಡು ನನ್ನ ಫೇಸ್ನ ಕಾಂಟೋರ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನಾನು ನೋಸ್ ಕೂಡ ಸ್ವಲ್ಪ ಕಾಂಟೋರ್ ಮಾಡ್ತೀನಿ. ಆಮೇಲೆ ಇದೆರಡು ಬ್ಲಷ್ನ ನಾನು ಮಿಕ್ಸ್ ಮಾಡಿಬಿಟ್ಟು ನನ್ನದು ಚೀಕ್ಸ್ ಮೇಲೆ ಹಚ್ಕೊಂಡು ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈ ಹೈಲೈಟರ್ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಹೈಯೆಸ್ಟ್ ಪಾಯಿಂಟ್ಸ್ನ ಹೈಲೈಟ್ ಮಾಡೋಕ್ಕೆ. ಸೊ ನಿಮಗೆ ಹೈಲೈಟರ್ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ನನಗೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಹೈಲೈಟರ್ನ ನೀಟಾಗಿ ಹಚ್ಕೋತಾ ಇದ್ದೀನಿ. ಆಮೇಲೆ ತುಂಬ ನಿಮಗೆ ಜಾಸ್ತಿ ಅನಿಸ್ತು ಅಂದರೆ ನೀವು ಇದನ್ನು ಕಮ್ಮಿ ಮಾಡ್ಕೋಬೋದು, ಬಟ್ ನನಗೆ ಹೀಗೆ ಇಷ್ಟ. ಆಮೇಲೆ ನಾನು ಇನ್ನರ್ ಕಾರ್ನರ್ಸ್ಗೂ ಹೈಲೈಟರ್ನ ಹಚ್ಕೊಂಡೆ. ಅದಾದಮೇಲೆ ನಾನು ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟು. ಅದ್ರ ಮೇಲೆ ನಾನು ಲಿಪ್ ಗ್ಲಾಸ್ನ ಯೂಸ್ ಮಾಡ್ತೀನಿ. ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಮೇಕಪ್ನ ಫಿಕ್ಸ್ ಮಾಡೋಕ್ಕೆ ಈ ಲಾರಿಯಲ್ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನನ್ನ ಫೇಸ್ಗೆ ಈ ಥರ ಸ್ಪ್ರಿಟ್ಸ್ ಮಾಡಿಕೊಂಡು ಆಮೇಲೆ ಬ್ಯೂಟಿ ಬ್ಲೆಂಡರಿಂದ ನೀಟಾಗಿ ಒಂದು ಸತಿ ಎಲ್ಲನೂ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ಇದೇ ನಂದು ಫೈನಲ್ ಮೇಕಪ್ ಲುಕ್. ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಡೀಟೇಲ್ಸು. ಸೊ ಇದೇ ನಂದು ಫೈನಲ್ ಮೇಕಪ್ ಲುಕ್. ನಂಗೆ ಅನಿಸುತ್ತೆ ನಿಮಗೆಲ್ಲರಿಗೂ ಈ ಮೇಕಪ್ ಲುಕ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆಮೇಲೆ ನಿಮ್ಗೆ ಏನೇನು ಬೇಕೋ ನೀವು ಚೇಂಜ್ ಮಾಡ್ಕೋಬೋದು, ಲಿಪ್ ಕಲರ್ ಆಗಲಿ, ಐ ಶ್ಯಾಡೋ ಆಗಲಿ, ಎನಿಥಿಂಗ್. ಸೊ ಎಸ್, ಇದನ್ನು ಹೇಳ್ತಾ ನಾನು ಈ ಮೇಕಪ್ ಲುಕ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.